ಇಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಹಾಕೊಳ್ಳಿ. ಒಂದು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದೆರಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ ಸ್ವಲ್ಪ ಹೊತ್ತು. ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೊಳ್ಳಿ. ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ, ಡೈರೆಕ್ಟಾಗಿ ಮಾಡ್ತಿರೋದು. ಸೊ ಅಕ್ಕಿ ಮತ್ತು ಬೇಳೆ ನೆನೆಸ್ಕೊಂಡ್ರೆ ಬೇಗ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗುತ್ತೆ. ಸೊ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಿ. ನೋಡಿ, ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿದೆ. ನಾನು 3 ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಕುದೀತಿರೋ ನೀರಿಗೆ ಅಕ್ಕಿ ಬೇಳೆ ಹಾಕೊಳ್ಳಿ. ನೋಡಿ, ಈ ಥರ ಓಪನ್ ಪಾಟಲ್ಲಿ ನಾನು ಮಾಡ್ತಾ ಇರೋದು. ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ 3 ವಿಷಲ್ ತಗೋಬೇಕು. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೆಂದಿರಬೇಕು, ಸಾಫ್ಟಾಗಿ ಬೆಂದಿರಬೇಕು. ಈ ಥರ ಹೀಗೆ ಸೌಟಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಮ್ಯಾಶ್ ಆಗುತ್ತೆ. ಪೊಂಗಲ್ಗೆ ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಸ್ವಲ್ಪ ಗೋಡಂಬಿನ ಹುರ್ಕೊಳ್ಳೋಣ. ಕೆಂಪಗಾಗಿದ್ರೆ ಸಾಕು. ಈ ಪೊಂಗಲ್ಗೆ ಹಾಕ್ಬಿಡಿ, ಕ್ರಿಸ್ಪಿಯಾಗಿ ಬರುತ್ತೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಪೆಪ್ಪರ್ ಕಾರ್ನ್ ಹಾಕೋಬೋದು. ನಾನು ಇಲ್ಲಿ ಪೆಪ್ಪರ್ ಪುಡಿ ಹಾಕೊತಾ ಇದ್ದೀನಿ. ಶುಂಠಿ ಜಾಸ್ತಿ ಹಾಕೋಬೇಕು. ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಹಿಂಗಿದ್ರೆ ಒಂದು 1/2 ಟೀ ಸ್ಪೂನ್ ಹಾಕೊಳ್ಳಿ. ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ನಾನು ಇಲ್ಲಿ ಹಿಂಗಿಲ್ಲ, ಸೊ ಹಾಗಾಗಿ ಶುಂಠಿ ಹಾಕೊಂಡಿದ್ದೀನಿ. ಶುಂಠಿ ಕಂಪಲ್ಸರಿ ಹಾಕ್ಕೋಬೇಕು. ಒಂದು 1/2 ಇಂಚಷ್ಟಾದರೂ ಹಾಕ್ಕೋಬೇಕು. ನೋಡಿ, ಒಂದು 1/2 ಇಂಚಷ್ಟು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ ಪೊಂಗಲ್ಗೆ ಹಾಕ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿನೀರು ಆ್ಯಡ್ ಮಾಡಿ. ಇದೆಲ್ಲ ಒಂದು ಮಿಕ್ಸ್ ಕೊಡಿ. ಇಲ್ಲಿ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ತೆಳುವು ಮಾಡ್ತಾಯಿದ್ದೀನಿ. ಚಿಕ್ಕ ತಕ್ಕಷ್ಟು ಉಪ್ಪು, ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಪೆಪ್ಪರ್ ಕಾರ್ನು ಹಾಕೋಬೋದು ನೀವು ಒಗ್ಗರಣೆಗೆ. ಖಾರ ನೋಡಿ ಹಾಕೋಬೇಕು, ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕಿರ್ತೀವಿ. ಇಷ್ಟ ಆದರೆ ಸಾಕು. ಇಲ್ಲಿ ಕ್ಯಾಪ್ ಬಿದ್ದೋಯ್ತು, ತೆಗಿತಾ ಇದ್ದೀನಿ. ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಆಗಿರಬೇಕು ಖಾರ ಪೊಂಗಲ್ಲು. ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ, ಆಪ್ಷನಲ್ ಇದು, ಇದ್ದರೆ ಹಾಕ್ಕೊಳ್ಳಿ. ಸೊ ರೆಡಿ ಟು ಸರ್ವ್ ವಿತ್ ಇದಕ್ಕೊಂಚೂರು ತುಪ್ಪ, ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಪೊಂಗಲ್, ಖಾರ ಪೊಂಗಲ್ ರೆಡಿ ಟು ಸರ್ವ್. ಇದಕ್ಕೆ ಈವನ್ ಚಟ್ನಿನೂ ಸಹ, ಕಾಯಿ ಚಟ್ನಿ ಸಹ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ, ಸೂಪರಾಗಿರುತ್ತೆ. ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ ನೋಡಿ, ಹೀಗಿರಬೇಕು ಪೊಂಗಲ್ಲು. ಅದೇ ಮೇಲೆ ಸ್ವಲ್ಪ ತುಪ್ಪ, ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.